ಮಯನ್ಮಾರ್ನಲ್ಲಿ 7.7ರಷ್ಟು ತೀವ್ರತೆಯ ಭೂಕಂಪನ ಸಂಭವಿಸಿರುವಂತದ್ದು. ಕಟ್ಟಡಗಳಿಂದ ಹೊರಗೋಡಿ ಬಂದಿರುವಂತದ್ದು ಜನ. ಮಯನ್ಮಾರ್ನ ಭೂಕಂಪದ ತೀವ್ರತೆಗೆ 1000 ಕಿಲೋಮೀಟರ್ ದೂರದ ಬ್ಯಾಂಕಾಕ್ನಲ್ಲೂ ಕೂಡ ಕಂಪಿಸಿದೆ ಭೂಮಿ. ಥಾಯ್ ರಾಜಧಾನಿಯಲ್ಲಿ ಎತ್ತರದ ಕಟ್ಟಡಗಳು ಕುಸಿತ ಆಗಿದೆ. ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದಂಥ ಗಗನಚುಂಬಿ ಕಟ್ಟಡವೊಂದು ಭೂಕಂಪದಿಂದಾಗಿ ಕುಸಿದು ಬೀಳ್ತಾ ಇರುವಂಥ ಭೀಕರ ದೃಶ್ಯ ಸೆರೆಯಾಗಿದೆ. ನಿಮಗೆ ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ, ಗಮನಿಸಬಹುದು. ತೀವ್ರ ಭೂಕಂಪದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಗಗನಚುಂಬಿ ಕಟ್ಟಡ ಕುಸಿತಾ ಇದೆ ಅನ್ನುವಂಥದ್ದನ್ನ ವಿಡಿಯೋದಲ್ಲಿ ಸೆರೆಯಾಗಿದೆ. ಅದು ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇರುತ್ತಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ, ಆ ನೀರು ಶೇಕ್ ಆದಂತ ಹಿನ್ನೆಲೆಯಲ್ಲಿ ಕೆಳಗಡೆ ಚಲ್ತಾ ಇದೆ. ಬ್ಯಾಂಕಾಕ್ನ ದೃಶ್ಯಾವಳಿ. ಭೂಕಂಪ ಸಂಭವಿಸಿದ್ದು ಮ್ಯಾನ್ಮಾರ್ನಲ್ಲಿ, ಆದರೆ ಅದರ ತೀವ್ರತೆ ಬ್ಯಾಂಕಾಕ್ವರೆಗೂ ಕೂಡ ವ್ಯಾಪಿಸಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡಿ, ಮಯನ್ಮಾರಲ್ಲಿ ಈ ಒಂದು ಭೂಕಂಪನ ಸಂಭವಿಸಿರುವಂಥದ್ದು, ಅದರ ತೀವ್ರತೆ ಬ್ಯಾಂಕಾಕ್ವರೆಗೂ ಕೂಡ ತಲುಪಿದೆ. ಏನೇನೆಲ್ಲ ಅನಾಹುತ ಸಂಭವಿಸಿದೆ ಈ ಭೂಕಂಪದಿಂದಾಗಿ? ಪೃಥ್ವಿ, ರಿಕ್ಟರ್ ಮಾಪಕದಲ್ಲಿ ಸರಿಸುಮಾರು 7.7 ಮ್ಯಾಗ್ನಿಟ್ಯೂಡ್ನಷ್ಟು ಅರ್ಥಕ್ವೇಕ್ ಆಗಿರುವಂತದ್ದು ಭೂಕಂಪ ಸಂಭವಿಸಿರುವಂತದ್ದು ಮಯನ್ಮಾರ್ನಲ್ಲಿ. ಈ ಒಂದು ಭೂಕಂಪದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತ ಗಮನಿಸೋದಾದ್ರೆ, ಸರಿಸುಮಾರಿಗೆ 3 ನಿಮಿಷಗಳ ಕಾಲ ಭೂಮಿ ಕಂಪಿಸಿದಂತ ಅನುಭವ ಮಯನ್ಮಾರ್ನಲ್ಲಾಗಿದೆ. ಅದರ ಎಫೆಕ್ಟ್ ಇದೆಯಲ್ಲ, ಅದು ಥೈಲ್ಯಾಂಡ್ ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿರುವಂತದ್ದು. ಅದು ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ, ಬ್ಯಾಂಕಾಕ್ ನಲ್ಲೂ ಕೂಡ ಚಾಟುಚಾಕ್ ಏರಿಯಾ ಅಂತ ಇದೆಯಾ, ಅಲ್ಲಿ ಈ ಒಂದು ಬೃಹತ್ ಸ್ಕೈಸ್ಕೇಪರ್ ಏನಿದೆ, ಅತಿ ಬೃಹತ್ ಆಗಿರ್ತಕ್ಕಂಥ ನಿರ್ಮಾಣ ಹಂತದಲ್ಲಿದ್ದಂತ ಕಟ್ಟಡ ಕುಸಿದಿರುವಂತದ್ದು, ಆ ದೃಶ್ಯವನ್ನು ಕೂಡ ನಾವು ಇಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಮೆಟ್ರೋಗಳು ಅಲ್ಗಾಡಿದಾವೆ, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತದ್ದು. ಸಾವು ನೋವಿನ ಯಾವುದೇ ಮಾಹಿತಿ ಸದ್ಯದ ಮಟ್ಟಿಗೆ ಸಿಗ್ತಾ ಇಲ್ಲ. ಆದ್ರೆ ಈ ಭೂಕಂಪವನ್ನ, ಇಷ್ಟು ಬೃಹತ್ ಈ ರೀತಿಯಾಗಿರ್ತಕ್ಕಂಥ ಭೂಕಂಪವನ್ನ ಈ ಮಯನ್ಮಾರ್ ಇರ್ಬೋದು ಅಥವಾ ಥೈಲ್ಯಾಂಡ್ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೇ ಇರಲಿಲ್ಲ. ಆದ್ರೆ ಈ ಭೂಕಂಪ ಇತ್ತೀಚೆಗೆ ಗಮನದಲ್ಲಿ ಸಾಕಷ್ಟು ವಿಜ್ಞಾನಿಗಳು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಪೃಥ್ವಿ, ಪ್ರಮುಖವಾಗಿ ಟೆಕ್ಟಾನಿಕಲ್ ಪ್ಲೇಟ್ಸ್ ಏನಿರುತ್ತೆ, ಆ ಪ್ಲೇಟ್ಗಳು ಕೊಲೈಡ್ ಆಗ್ತಾ ಇದಾವೆ ಮತ್ತು ಅತಿ ವೇಗವಾಗಿ ಅವು ಮೂವ್ಮೆಂಟ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಇದೇ ಕಾರಣದಿಂದಾಗಿ ನಾವು ಕಳೆದ 6 ತಿಂಗಳಲ್ಲಿ ಗಮನಿಸೋದಾದ್ರೆ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಆಗಿದೆ, ರಷ್ಯಾದ ಗಡಿಯಲ್ಲಿ ಭೂಕಂಪ ಆಗಿರುವಂತದ್ದು, ನಮ್ಮ ಉತ್ತರ ಭಾರತದಲ್ಲಿ ಭೂಕಂಪ ಆಗ್ತಾನೆ ಇರುತ್ತೆ. ಆದ್ರೆ ರಿಕ್ಟರ್ ಮಾಪಕದಲ್ಲಿ 5, 4 ಈ ಒಂದು ಮ್ಯಾಗ್ನಿಟ್ಯೂಡ್ ನಲ್ಲಿ ಆಗೋದ್ರಿಂದ ಅಷ್ಟು ದೊಡ್ಡ ಮಟ್ಟದ ಹಾನಿ ಸಂಭವಿಸ್ತಾ ಇಲ್ಲ. ಆದ್ರೆ ನಿರಂತರವಾಗಿ ಭೂಕಂಪ ಹೆಚ್ಚಾಗ್ತಾನೆ ಇದೆ. ಕಾರಣ ಏನಂದ್ರೆ, ಆ ಭೂಖಂಡದಲ್ಲಿ ಇರ್ತಕ್ಕಂಥ ಶಿಲೆ ಏನಿದೆ, ಆ ಶಿಲೆ ಮೂವ್ಮೆಂಟ್ ಆಗ್ತಾ ಇರೋದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಭೂಕಂಪವನ್ನ ಯಾರು ಮುಂಚಿತವಾಗಿ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾವು ನೋವನ್ನ ಕೂಡ ತಡೆಗಟ್ಟೋದು ಅತ್ಯಂತ ಚಾಲೆಂಜಿಂಗ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಪೃಥ್ವಿ, ಈ ಒಂದು ಭೂಕಂಪವನ್ನ ಗಮನಿಸಿದ್ರೆ ಇಷ್ಟೇ ಅನಿಸುತ್ತೆ, ಏನಂದ್ರೆ ಎಷ್ಟೇ ಮನುಷ್ಯ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಕೂಡ ಒಂದು ಬಾರಿ ಪ್ರಕೃತಿ ಮುನಿದ್ರೆ ಯಾರೂ ಕೂಡ ಅದನ್ನ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಅದರಲ್ಲಿ ಬೇರೆ ನಾಳೆ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣದ ಹಿಂದಿನ ದಿನವೇ ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನೆ ಸಂಭವಿಸಿರೋದು ಕೂಡ ಸಾಕಷ್ಟು ಜನರಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.